ವ್ಯವಸ್ಥೆಯನ್ನ ಖಾಸಗೀಕರಣ ಮಾಡಬೇಕು ಅಂತೇಳಿ ಹೊರಟಿದ್ದಾವೆ. ಅದರ ವಿರುದ್ಧ ರಾಜ್ಯಾದ್ಯಂತ ಏನು ಪ್ರತಿಭಟನೆಗಳು ನಡೀತಾ ಇದ್ದಾವೆ. ಇಷ್ಟಾದ್ರೂ ಕೂಡ ರಾಜ್ಯ ಸರ್ಕಾರ ತನ್ನ ಪ್ರತಿಕ್ರಿಯೆಯನ್ನು ನೀಡಿದ ಕಾರಣ ಇವತ್ತು ಸಾಗರಕ್ಕೆ ಬಂದ್ ಕರೆಯನ್ನು ನೀಡಿದ್ದೇವೆ. ಸಾಗರ ನಗರ ಬಂದ್ ಮಾಡಿ ನಮ್ಮ ಬೇಡಿಕೆಯನ್ನ ಸರ್ಕಾರಕ್ಕೆ ನಮ್ಮ ಒತ್ತಾಯವನ್ನ ಸಲ್ಲಿಸಬೇಕು ಅಂತೇಳಿ ಸಾರ್ವಜನಿಕರು ಮತ್ತು ಎಲ್ಲ ವಿದ್ಯುತ್ ಬಳಕೆದಾರರು ತೀರ್ಮಾನಿಸಿರೋದ್ರಿಂದ ಇವತ್ತು ನಗರ ಸಂಪೂರ್ಣವಾಗಿ ಬಂದ್ ಮಾಡ್ತಾ ಇದ್ದಾರೆ. ರಾಜ್ಯ ಸರ್ಕಾರ ಈ ಕೂಡಲೇ ಎಚ್ಚೆತ್ತುಕೊಂಡು ಖಾಸಗೀಕರಣವನ್ನ ಕೈ ಬಿಟ್ಟಿದ್ದೇವೆ, ಯಾವುದೇ ಕಾರಣಕ್ಕೂ ಕರ್ನಾಟಕದಲ್ಲಿ ವಿದ್ಯುತ್ ಪ್ರಸರಣ ವ್ಯವಸ್ಥೆಯನ್ನ ಖಾಸಗೀಕರಣ ಮಾಡೋದಿಲ್ಲ ಅಂತೇಳಿ ಅವರು ಘೋಷಣೆ ಮಾಡಬೇಕು ಅಂತೇಳಿ ಒತ್ತಾಯಿಸ್ತೇನೆ. ಗ್ರಾಮೀಣ ಭಾಗದಿಂದ ನಮ್ಮ ರೈತ ಬಾಂಧವರು ಸಹಸ್ರಾರು ಸಂಖ್ಯೆಯಲ್ಲಿ ಸಾಗರ ನಗರವನ್ನ ಪ್ರವೇಶ ಮಾಡ್ತಾರೆ. ಟ್ರ್ಯಾಕ್ಟರ್ ಟ್ರಿಲ್ಲರ್ಗಳ ಮೂಲಕ ಇವತ್ತು ಅವರ ಮೆರವಣಿಗೆ ಮುಖಾಂತರ ಅವರು AC ಕಚೇರಿಗೆ ತಲುಪ್ತಾರೆ. ಅಲ್ಲಿ ತಮ್ಮ ಪ್ರತಿಭಟನೆಯನ್ನ ದಾಖಲು ಮಾಡಿ ಸರ್ಕಾರಕ್ಕೆ ಈ ಖಾಸಗೀಕರಣವನ್ನ ನಿಲ್ಲಿಸಬೇಕು, ಇದು ಮಾಡಬಾರ್ದು ಅಂತೇಳಿ ಒತ್ತಾಯಿಸ್ತಾರೆ. ವರ್ತಕರು, ಅವರ ಅಂಗಡಿ ಮಾಲೀಕರು ಎಲ್ಲರೂ ಕೂಡ ಸ್ವಯಂ ಪ್ರೇರಿತವಾಗಿ ಅವರ ಬಂದ್ಗೆ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಹಾಗೆ ಅವರೆಲ್ಲರೂ ಕೂಡ ಇವತ್ತೊಂದು ದಿವಸ ಬಂದ್ ಮಾಡಿ ಸಹಕರಿಸ್ತಾರೆ ಅನ್ನೋ ವಿಶ್ವಾಸ ಇದೆ. ಅವರ ಸಂಘಟನೆಯ ಅಧ್ಯಕ್ಷರು ಕೂಡ ತಮ್ಮ ಬೆಂಬಲವನ್ನ ವಿಡಿಯೋ ಮುಖಾಂತರ ಹರಿಬಿಟ್ಟಿದ್ದಾರೆ. ಇಷ್ಟಾಗಿಯೂ ಕೂಡ ನಾವು ಇವತ್ತೊಂದಿನ ವ್ಯಾಪಾರವನ್ನ ನಿಲ್ಲಿಸೋದಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಉದ್ದಟತನದಿಂದ ಇವತ್ತು ಓಪನ್ ಮಾಡ್ಕೊಂಡಂತವ್ರು, ಅವ್ರಿಗೇನು ನಮ್ಮ ಕಡೆಯಿಂದ ಬೈಯೋದು ಅಥವಾ ಎದುರಿಸೋದು ಏನು ಇರೋದಿಲ್ಲ. ಇನ್ಯಾವತ್ತು ರೈತ ಬಾಂಧವರು ಇವತ್ತು ನೋಡ್ತಾರೆ ಯಾರ್ಯಾರು ಓಪನ್ ಮಾಡಿದ್ದಾರೆ, ಅವರ ಜೊತೆ ಇನ್ಯಾವತ್ತು ವ್ಯಾಪಾರ ವಹಿವಾಟನ್ನ ನಡೆಸಬಾರ್ದು ಅಂತೇಳಿ ನಾವು ತೀರ್ಮಾನ ತೆಗೆದುಕೊಳ್ತೇವೆ.